ಸೊ ನೀವು ಬರೆಯೋ ರ್ಯಾಪ್ ನಲ್ಲಿ ನಿಮ್ಮ ಪರ್ಸನಲ್ ಲೈಫ್ ಎಷ್ಟು ಪರ್ಸೆಂಟ್ ರಿಫ್ಲೆಕ್ಟ್ ಆಗಿರುತ್ತೆ? ಆಲ್ಮೋಸ್ಟ್ 90%. ಇನ್ನೊಂದು 10% ಎಕ್ಸ್ಪೆರಿಮೆಂಟಲ್ ಇಮ್ಯಾಜಿನರಿ ಬರೀತೀನಿ ಹೊರತು 90% ಎಲ್ಲ ಎಕ್ಸ್ಪೀರಿಯನ್ಸ್ ಥ್ರೂನೇ ಬರವಣಿಗೆಲ್ಲ ಹೋಗುತ್ತೆ. ಸೊ ನಿಮ್ಗೆ ಬ್ರೇಕ್ ಥ್ರೂ ಕೊಟ್ಟಂತ ಮೂಮೆಂಟ್ ಯಾವ ಪ್ರಾಜೆಕ್ಟ್? ಆಬ್ವಿಯಸ್ಲಿ ರಾಕಿ ಬಾಯ್. ಸೊ ಬ್ರೇಕ್ ಸಿಕ್ಕಿದ್ದಲ್ಲೇ. ಎಸ್. ಸೊ ನಿಮಗೆ ಯಾವ ಸಾಂಗ್ ಬರಿಬೇಕಾದ್ರೆ ಇದು ಬ್ಲಾಸ್ಟ್ ಆಗ್ಲೇಬೇಕು ಅನ್ನೋ ಕಾನ್ಫಿಡೆನ್ಸ್ ಇತ್ತು? ನಂಗೆ ತಾಳ್ಮೆ ಇತ್ತು. ಆಕ್ಚುಲಿ ತಾಳ್ಮೆ ಅಂತ ಒಂದು ಟ್ರ್ಯಾಕ್ ಮಾಡಿದೆ, ಸ್ಟಿಲ್ ಅಂಡರ್ ರೇಟೆಡ್. ಬಟ್ ಅದ್ರ ಮೇಲೆ ತುಂಬಾ ಹೋಪ್ಸ್ ಇತ್ತು ಅಂಡ್ ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕಿ ಮಾಡಿದ್ವಿ. ಬಟ್ ಅದು ಅಷ್ಟು ರೀಚ್ ಆಗ್ಲಿಲ್ಲ. ಸೊ ಸೆಕೆಂಡ್ ಟೈಮ್ ಒಬ್ಬನೇ ಅಂತ ಒಂದು ಟ್ರ್ಯಾಕ್ ಮಾಡಿದೆ. ಸೊ ಅದು ಸ್ವಲ್ಪ ತಾಳ್ಮೆ ತರನೇ ಇದ್ದಿದ್ದು, ಬಟ್ ಒಬ್ಬನೇ ಸಿಕ್ಕಾಪಟ್ಟೆ ಕ್ಲಿಕ್ ಆಯ್ತು. ಸೊ ಜನ ಅದೇ ಯಾವ್ದು ತಗೋತಾರೆ ಯಾವ್ದು ಬಿಡ್ತಾರೆ ಗೊತ್ತಾಗಲ್ಲ. ಓಕೆ. ಸೊ ಫ್ಯೂಚರ್ ಕೊಲಾಬ್ಸ್ ಆದ್ರೆ ಸೊ ಕನ್ನಡ ಇಂಡಸ್ಟ್ರಿಲಿ ಯಾರ ಜೊತೆ ರ್ಯಾಪ್ ಮಾಡಕ್ ನೀವ್ ಇಷ್ಟಪಡ್ತೀರಾ? ಆಲ್ಮೋಸ್ಟ್ ಅಲ್ಲಿ ಎಷ್ಟೊಂದು ಜನ ಜೊತೆ ಕೊಲಾಬ್ ಮಾಡಿದೀನಿ. ನನ್ಗೆ ಆಬ್ವಿಯಸ್ಲಿ ಜಾಸ್ತಿ ಇಷ್ಟ ಆಗೋದೇ MC ವಿಜಯ್ ಜೊತೆ ಕೊಲಾಬ್ ಮಾಡೋದಕ್ಕೆ. ಈಗ ನೆಕ್ಸ್ಟ್ ನೋಡೋದಾದ್ರೆ ನನಗಿಂತ ಸಖತ್ತಾಗಿ ರ್ಯಾಪ್ ಮಾಡೋರೆಲ್ಲ ಕನ್ನಡ ರ್ಯಾಪ್ ಅಲ್ಲಿ ಇದ್ದಾರೆ, ಎಷ್ಟೊಂದು ಜನ ಹುಡುಗರು ಇದ್ದಾರೆ. ಅವ್ರ ಜೊತೆ ಫ್ಯೂಚರ್ ಅಲ್ಲಿ ಮೇ ಬಿ 2026 ಅಲ್ಲಿ ಕೊಲಾಬ್ರೇಷನ್ಸ್ ಮಾಡ್ತೀವಿ. ಎಸ್, ಲವ್ಲಿ. ಸೊ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ಬಂದ ನಿಮ್ಮ ಬಿಗ್ಗೆಸ್ಟ್ ಚಾಲೆಂಜ್ ಏನಾಗಿತ್ತು ಅಂತ? ಬಿಗ್ಗೆಸ್ಟ್ ಚಾಲೆಂಜ್ ಅದೇ ಬ್ಯಾಲೆನ್ಸ್ ಮಾಡೋದೇ ಚಾಲೆಂಜ್ ಆಗಿತ್ತು. ಈ ಕಡೆ ವರ್ಕು ಮಾಡ್ತಿದ್ದೆ ಅಂಡ್ ಅದ್ರ ಜೊತೆ ಮ್ಯೂಸಿಕ್ ಮಾಡ್ತಿದ್ದೆ. ಯಾವಾಗ ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಮ್ಯೂಸಿಕ್ ನೇ ಮಾಡ್ಬೇಕು ಅಂತ ಅಂದಾಗ ಆಬ್ವಿಯಸ್ಲಿ ಅದ್ರ ಜೊತೆಗೆ ಫಿನಾನ್ಷಿಯಲ್ ಚಾಲೆಂಜ್ ಕೂಡ ಇತ್ತು. ಸೊ ಲೇಬಲ್ ಎಲ್ಲ ಸೈನ್ ಆದ್ಮೇಲೆ ಅದು ಕೂಡ ಕ್ಲಿಯರ್ ಆಗಿ ಪ್ರಾಪರ್ ಆಗಿ ಎಲ್ಲ ಸೆಟ್ ಆಗಿದೆ. ಸೊ ಸೋಷಿಯಲ್ ಮೀಡಿಯಾ ನಿಮ್ ಗ್ರೋತ್ ಗೆ ಎಷ್ಟು ಹೆಲ್ಪ್ ಆಯ್ತು ಅಂತ? ತುಂಬಾ ತುಂಬಾ ಹೆಲ್ಪ್ ಆಗಿದೆ. ಆಬ್ವಿಯಸ್ಲಿ ಎಸ್ಪೆಷಲಿ ಇದು ಇನ್ಸ್ಟಾಗ್ರಾಮ್. ಯಾವಾಗ ರೀಲ್ಸ್ ಎಲ್ಲ ಸಿಕ್ಕಾಪಟ್ಟೆ ರೀಲ್ಸ್ ಅಲ್ಲಿ ಟ್ರ್ಯಾಕ್ಸ್ ಎಲ್ಲ ಟ್ರೆಂಡ್ ಆಗೋದು ಆಗುತ್ತಲ್ಲ, ಅದರಿಂದ ತುಂಬಾ ಹೆಲ್ಪ್ ಆಗಿದೆ. ಓಕೆ. ಸೊ ಡಿಟೋ ಆಗಿ ನೀವ್ ಯಾವಾಗ್ಲೂ ನಗ್ತಾ ಇರ್ತೀರಾ, ಬಟ್ ಪರ್ಸನಲಿ ಹರ್ಟ್ ಆದ ಘಟನೆಗಳು ಏನಾದ್ರು ಇದೆಯಾ ಅಂತ? ಇದಾವ ಪರ್ಸನಲ್ ಆಗೇ ಇರ್ಲಿ, ಪ್ರೊಫೆಷನಲ್ ಗೆ ಅದನ್ನ ತರೋದ್ ಬೇಡ. ಓಕೆ. ಸೊ ನಾನ್ ಆಲ್ಮೋಸ್ಟ್ ಗಿವ್ ಅಪ್ ಆಗಿದ್ದೆ ಅಂತ ಅನ್ನೋ ದಿನ ಇತ್ತ ನಿಮ್ ಲೈಫ್ ಅಲ್ಲಿ? ಆ ತರದ್ದು ಯಾವತ್ತು ಬಂದಿಲ್ಲ ಅಂತ ಬಂದಿಲ್ಲ, ಬರೋದು ಇಲ್ಲ. ಸೊ ರಾಹುಲ್ ಡಿಟೋ ಬ್ರ್ಯಾಂಡ್ ಅನ್ನ ನೆಕ್ಸ್ಟ್ 5 years ಅಲ್ಲಿ ಎಲ್ಲಿ ನೋಡ್ತೀರಾ? ಅದೆಲ್ಲ ಐಡಿಯಾ ಇಲ್ಲ ನಮ್ಗೆ, ಬಟ್ ಚೆನ್ನಾಗಿ ಮಾಡ್ಬೇಕನ್ನೋದಿದೆ. ಹಂಬಲ ಹಸಿವು ಇನ್ನ ಇದೆ ಜಾಸ್ತಿ. ಈಗ ಏನೋ ಒಂದ್ ಸ್ವಲ್ಪ ಅಷ್ಟು ಹೆಸರು ಮಾಡಿರೋದಾಗ್ಲಿ ಅಥವಾ ಜನ ಸಂಪಾದನೆ ಹಣ ಸಂಪಾದನೆ ಮಾಡಿರೋದಾಗಿರ್ಲಿ, ಅದೆಲ್ಲ ಏನು ಇಲ್ಲ, ಇನ್ನೂ ಮಾಡ್ಬೇಕನ್ನೋದಿದೆ. ಜಾಸ್ತಿ ಹಸಿವಿದೆ. ಓಕೆ. ಹೆಸರು ಬರೋದಕ್ ಮುಂಚೆ ನಿಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡಿದವ್ರಿಗೆ ಇವತ್ತು ನೀವೇನ್ ಹೇಳ್ತೀರಾ? ನೋಡಿ ನನ್ನ ಹೆಂಗಿದೀನಿ ಇವತ್ತು, ಹೆಂಗಿದೀನೋ ಹಂಗೆ ಅಂತ. ಸೊ ಓಕೆ, ನನ್ನ ಸಾಂಗ್ಸ್ ಅಲ್ಲೇ ಅವ್ರಿಗೆ ಉತ್ತರ ಇದೆ. ಎಷ್ಟೊಂದು ಸಾಂಗ್ಸ್ ಅಲ್ಲಿ ಉತ್ತರ ಕೊಟ್ಟಿದ್ದೀನಿ. ಸೊ ಪ್ರತಿ ಸಾಂಗ್ಸ್ ನಲ್ಲೂ ಯಾವ್ದೋ ಒಂದು ಲೈನ್ ಬರೀಬೇಕಾದ್ರೆ ನಿಮ್ಗೆ ಲಿಟ್ರಲಿ ಕಣ್ಣೀರು ಬಂದಿರೋದು ಏನಾದ್ರು ಇದೆಯಾ ಅಂತ? 100% ಇದೆ. ಒನ್ ಪರ್ಟಿಕ್ಯುಲರ್ ಟ್ರ್ಯಾಕ್ ತಾಯಿ ಅಂತ, ಅದು ಆಲ್ಮೋಸ್ಟ್ ಅದು 1 million ಹೋಗಿದೆ ಅದು ಟ್ರ್ಯಾಕ್. ಅದೊಂದು ಮೆಲೋಡಿ, ಒಂದು ಸಾಂಗ್, ಒಂದು ಮ್ಯೂಸಿಕ್ ಕೇಳಿದ ತಕ್ಷಣ ಬರೀ ಒಂದು ಟ್ಯೂನ್ ರೆಡಿ ಮಾಡಿದ್ನಲ್ಲ. ರೆಡಿ ಮಾಡಿದಾಗ ನಮ್ ತಾಯಿನ ನೆನ್ಸ್ಕೊಂಡು ಲೈಕ್ ಅವ್ರ ಪಟ್ಟಿರೋ ಕಷ್ಟಗಳು ನನ್ನ ಸಾಕ್ಬೇಕಾದ್ರೆ ಅದನ್ನೆಲ್ಲ ಯೋಚನೆ ಮಾಡಿ ನಿಜ ಹತ್ತಿದೆ, ಅವ್ರು ಹತ್ಕೊಂಡ್ ಬರ್ದಿದ್ರು. ಓಕೆ. ಸೊ ರಾಹುಲ್ ಡಿಟೆ ಹಿಂದೆ ಇರೋ ಸೈಲೆಂಟ್ ರಾಹುಲ್ ಏನ್ ಫೀಲ್ ಮಾಡ್ತಾನೆ ಅಂತ ರಾಹುಲ್ ಡಿಟೆ ಇವತ್ತಿಗೆ? ಸೈಲೆಂಟ್ ರಾಹುಲ್ ಆರಾಮಾಗಿ ಕೂಲ್ ಆಗಿ ಕಾಮ್ ಆಗಿ ಒಂದಷ್ಟು ವಿಷಯಗಳನ್ನ ತಲೆಗೆ ಹಾಕೊಳ್ದೆ ಪೀಸ್ಫುಲ್ ಆಗಿರ್ಬೇಕಂತದನ್ನೇ ಯೋಚನೆ ಮಾಡ್ತಾನೆ, ಬಿಟ್ರೆ ಏನಿಲ್ಲ. ಓಕೆ. ಸೊ ಇವತ್ತಿಗೆ ನಿಮ್ ಸಕ್ಸಸ್ ನೋಡಿ ಹೆಮ್ಮೆಯಿಂದ ಕಣ್ಣೀರ್ ಹಾಕ್ತಿರೋ ಫಸ್ಟ್ ಫ್ಯಾಮಿಲಿ ಮೆಂಬರ್ ಯಾರು? ಫಸ್ಟ್ ಫ್ಯಾಮಿಲಿ ಮೆಂಬರ್ ಆಬ್ವಿಯಸ್ಲಿ ನನ್ನ ವೈಫ್. ಸೊ ಅಂದ್ರೆ ನಿಮ್ ಕುಟುಂಬಕ್ಕೆ ಇವತ್ತು ನಾನು ಏನೋ ಒಂದು ಅಚೀವ್ ಮಾಡಿದೀನಿ ಅನ್ಸೋ ಕ್ಷಣ ಯಾವ್ದು? ಅವ್ರಿಗೆಲ್ಲಾ ಕಡೆ ಅನ್ಸುತ್ತೆ. ಬಿಕಾಸ್ ಫಂಕ್ಷನ್ಸ್ ಅಲ್ಲಿ ಇಲ್ಲಿ ಹೋದಾಗೆಲ್ಲ ಜನ ಸುತ್ಕೊಳ್ಳೋದು, ಫೋಟೋ ಕೇಳೋದು ಅಥವಾ ಅಪ್ರಿಶಿಯೇಟ್ ಮಾಡೋದು, ನನ್ನ ಸಾಂಗ್ಸ್ ಎಲ್ಲ ಕೇಳ್ತೀನಿ ಅಂತ ಹೇಳೋದು, ಅದೆಲ್ಲ ಪೇರೆಂಟ್ಸ್ಗೆ ಒಂಥರ ಖುಷಿ ಕೊಡುತ್ತೆ ಅಂಡ್ ಪ್ರೌಡ್ ಫೀಲ್ ಆಗುತ್ತೆ ಅವ್ರಿಗೆ. ಸೊ ಸ್ಟ್ರಗಲ್ ಟೈಮ್ ಅಲ್ಲಿ ನಿಮ್ ಜೊತೆ ಲಿಟ್ರಲಿ ಇದ್ದ ಓನ್ಲಿ ಫ್ರೆಂಡ್ ಯಾರು? ನನ್ನ ಮ್ಯಾನೇಜರ್ ಹರೀಶ್. ಸೊ ಒಂದು ಫ್ರೆಂಡ್ ನಿಮ್ ಬಗ್ಗೆ ತಪ್ಪು ಮಾತು ಹೇಳಿ ನಿಮ್ ಇಮೇಜ್ ಗೆ ಹಾನಿ ಮಾಡಿದ ಪೇನ್ಫುಲ್ ಇನ್ಸಿಡೆಂಟ್ ಯಾವ್ದಾದ್ರು ಇದೆಯಾ? ಇದಾವೆ, ತುಂಬಾ ಇದೆ. ಸಪೋರ್ಟ್ ಮಾಡ್ತೀನಿ ಅಂತ ಜೊತೆಲಿದ್ದು ಬ್ಯಾಕ್ ಸ್ಟಾರ್ಟ್ ಮಾಡಿ ಹೋಗಿರೋ ಫ್ರೆಂಡ್ಸ್ ಎಲ್ಲ ಇದೆ. ಹೆಸರುಗಳೆಲ್ಲ ತಗೊಳ್ಳೋದು ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಅದರಿಂದ ಈಚೆ ಬಂದಿದೀವಿ, ಚೆನ್ನಾಗಿದೀವಿ ನೋಡಿ, ಹೊಟ್ಟೆ ಹೊರ್ಕೊಳ್ತಾ ಇದ್ದಾರೆ.
ಅದ್ ಕರ್ಮ, ಏನ್ ಮಾಡಾಗಿಲ್ಲ. ಓಕೆ, ಸೊ ಫ್ರೆಂಡ್ಶಿಪ್ ಬ್ರೇಕ್ ಆಗೋದಕ್ಕಿಂತ ಹಾರ್ಟ್ ಬ್ರೇಕ್ ಈಸಿ ಅನ್ನೋದಕ್ಕೆ ನೀವು ಅಗ್ರಿ ಆಗ್ತೀರಾ? ಹಾ, ಅಂದ್ರೆ ಆಗ್ತೀನಿ. ಆಗಿದೆ ನಮ್ಗೆ ಹಾರ್ಟ್ ಬ್ರೇಕ್ ಆಗಿದೆ. ಅಂದ್ರೆ ಒನ್ ಸೈಡೆಡ್ ಲವ್ ಸ್ಟೋರಿ ತುಂಬಾ ಆಯ್ತು ನನ್ನ ಸ್ಕೂಲ್ ಲೆವೆಲ್ ಇಂದ. ಸೊ ಆಗಿದೆ. ಓಕೆ, ಅಂದ್ರೆ ಬಿಟ್ರೇಯಲ್ ನಂತರ ನಿಮ್ ಟ್ರಸ್ಟ್ ಕಂಪ್ಲೀಟ್ಲಿ ಚೇಂಜ್ ಆಯ್ತು ಅಥವಾ ನೀವ್ ಇನ್ನೂ ಗುಡ್ ಪೀಪಲ್ ನ ಬಿಲೀವ್ ಮಾಡ್ತೀರಾ? ಅದೇ ಎಕ್ಸ್ಪೀರಿಯನ್ಸ್ ಹೇಳಿದ್ನಲ್ಲ, ಎಕ್ಸ್ಪೀರಿಯನ್ಸ್ ಇಂದ ಅದು ಅನುಭವ ಆಗಿದೆ ನನಗೆ. ಈ ತರದ ಜನಗಳಿಂದ ದೂರ ಇರ್ಬೇಕು, ಹಿಂಗ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಹೊಸ ಫ್ರೆಂಡ್ಸ್ ಆಗ್ತಾರಲ್ಲ, ಗೊತ್ತಿರಲ್ಲ ನಮ್ಗೆ ಯಾರು ಹೆಂಗ್ ಅಂತ. ಬಟ್ ನಾವು ನಮ್ಮ ಹುಷಾರಲ್ಲಿ ಇರೋದು ಚೆನ್ನಾಗಿ ಕಲ್ತಿದೀನಿ, ಪಾಠಗಳು ತುಂಬಾ ಕಲ್ತಿದೀನಿ. ನಿಮ್ ಜರ್ನಿಲಿ ಒಬ್ನನ್ನ ನನ್ನ ಬ್ರದರ್ ಅಂತ ನಂಬುದ್ರಿ, ಬಟ್ ಅವನು ಮೋಸ ಮಾಡ್ದ. ಹೌದು, ಸೊ ಈ ತರ ಪೇನ್ಫುಲ್ ಸ್ಟೋರಿ ನಿಮ್ ಜೀವನದಲ್ಲಿ ತುಂಬಾ ಇದೆ. ತುಂಬಾ ಇದೆ, 100% ಇದಾವೆ. ಅದರಿಂದ ಆಚೆ ಬಂದ್ಬಿಟ್ಟಿದೀನಿ, ಆರಾಮಾಗಿದ್ದೀನಿ. ಸೊ ಬಿಟ್ರೇಯಲ್ಗೆ ನಿಮ್ಮ ಸೈಲೆಂಟ್ ರಿವೆಂಜ್ ಏನು? ಸಕ್ಸಸ್ ಆರ್ ಸೈಲೆನ್ಸ್? ಸಕ್ಸಸ್ ಸೈಲೆಂಟ್